ಸ್ನೇಹಿತರೆ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಒಂದು ರೆಡಿಯಾಗಿರೋ ಬ್ಲೌಸ್ಗೆ ಪೈಪಿಂಗ್ ಹೆಂಗೆ ಹೊಡಿಬೋದು ಅಂತ ತೋರಿಸ್ಕೊಡ್ತೀನಿ. ಓಕೆ, ಥ್ರೆಡ್ ಪೈಪಿಂಗು ಹೊಡಿಬೋದು, ನಾರ್ಮಲ್ ಪೈಪಿಂಗು ಹೊಡಿಬೋದು. ನಾನಿವತ್ತು ನಿಮಗೆ ನಾರ್ಮಲ್ ಪೈಪಿಂಗ್ ಹೊಡಿಯೋದನ್ನ ತೋರಿಸ್ಕೊಡ್ತಾಯಿದ್ದೀನಿ. ಓಕೆ ನೋಡಿ, ಇದು ಸ್ಟ್ರೈಟು, ಇದು ಅಡ್ಡ ಅಲ್ವಾ? ನೋಡಿ, ಇದು ಎಳೆದ್ರೂ ಬರಲ್ಲ, ಇದು ಎಳೆದ್ರೂ ಬರಲ್ಲ. ಆದರೆ ಇದು ನೋಡಿ, ಇದು ಇಷ್ಟು ಕ್ರಾಸ್ ಇದೆಯಲ್ಲ, ನಮಗೆ ಪೈಪಿಂಗ್ಗೆ ಈ ಕ್ರಾಸೇ ಬೇಕಾಗಿರೋದು. ಓಕೆ, ಕಾಣಿಸ್ತಾ ಇದೆಯಾ? ಒಂದು ನಿಮಿಷ ಚೆಕ್ ಮಾಡ್ಕೊಳ್ಳ. ಓಕೆ, ಕಾಣಿಸ್ತಾ ಇದೆ. ನಮಗೆ ಪೈಪಿಂಗ್ಗೆ ಈ ಕ್ರಾಸೇ ಬೇಕಾಗಿರೋದು. ಓಕೆ, ಇದನ್ನ ನಾನು ಕಟ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈಗ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ನೀವು ಕಲಿಯೋರಾಗಿದ್ದರೆ, ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ. ಓಕೆ, ಕಟ್ ಮಾಡ್ತೀನಿ ನೋಡಿ. ಇದು ಕ್ರಾಸು. ಈ ಕ್ರಾಸಲ್ಲಿ ನಾನು ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಮಗೆ ಪುಷ್ಪಲತಾ ಅಂತ, ಪುಷ್ಪನೂ ಪ್ರೇಮ ಮೇಡಮ್ ಅಂತ ಗೊತ್ತಿಲ್ಲ, ಮೆಜರ್ಮೆಂಟ್ ಕಳಿಸಿದ್ರು, ಬಾಡಿ ಮೆಜರ್ಮೆಂಟು. ಓಕೆ, ಅದ್ರದ್ದು ವೀಡಿಯೋ ಮಾಡೋಕ್ಕೆ ನೋಡಿದೆ, ನನಗೆ ಅವ್ರದ್ದು ವೇಸ್ಟ್ ಮೆಜರ್ಮೆಂಟ್ ಇಲ್ಲ. ಓಕೆ, ಆ ವೇಸ್ಟ್ ಮೆಜರ್ಮೆಂಟ್ನ ದಯವಿಟ್ಟು ಮೇಡಮ್ ನೀವು ಕಳಿಸಿ, ನಾನು ನಿಮಗೆ ಬಾಡಿ ಮೆಜರ್ಮೆಂಟಿದ್ದು ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಓಕೆ, ಅದೇ ಥರ ಯಾರಾದರೂ ಬೇರೆಯೊಬ್ರಿಗೂ ಬೇಕು ಅಂತಂದರೆ ಮೆಜರ್ಮೆಂಟ್ಗಳು ಕಳಿಸಿ, ನಾನು ನಿಮಗೆ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ದು ಒಬ್ರದ್ದು ಚಾನಲ್ ಇದೆ, ಕುಕಿಂಗ್ ಚಾನಲು. ಅವ್ರು ನನಗೆ ಸಪೋರ್ಟ್ ಮಾಡಿ ಅಂತ ಮೆಸೇಜ್ ಹಾಕಿದರು. ಅವ್ರ ಚಾನಲ್ ಲಿಂಕ್ನ ನಾನು ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಇಲ್ಲ ಕಮೆಂಟ್ ಸೆಕ್ಷನಲ್ಲಾದರೂ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇದನ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ ನಾನು. ಜಾಯಿಂಟ್ ಮಾಡ್ತಾಯಿದ್ದೀನಿ ಈಗ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಅರ್ಥ ಆಗುತ್ತೆ. ನೋಡಿ, ಜಾಯಿಂಟು ಈ ಥರ ಮಾಡಿದ್ದೀನಿ ನಾನು. ಓಕೆ, ಈ ಥರ ಮಾಡಿ ಇದನ್ನ ಆ ಕಡೆ ಈ ಕಡೆ ಮಾಡ್ಕೊಳ್ಳಿ. ಓಕೆ, ಆ ಕಡೆ ಈ ಕಡೆ ಮಾಡ್ಕೊಂಡು ಸೆಂಟ್ರಲ್ಲಿ ಚೆನ್ನಾಗಿ ಗೀರ್ಕೊಂಡಾಗ ನಿಮಗೆ ಫ್ಲ್ಯಾಟಾಗಿ ಬರುತ್ತೆ ಇದು. ಇಲ್ಲಾಂದರೆ ಕೆಲವು ಕಡೆ ದಪ್ಪ ಬರುತ್ತೆ, ಈಗಲೂ ದಪ್ಪ ಬರುತ್ತೆ, ಆದರೆ ಜಾಸ್ತಿ ಬರುತ್ತೆ ನಿಮಗೆ ಅದು, ಆಯಿತಾ? ಅದರಿಂದ ಆ ಕಡೆ ಈ ಕಡೆ ಗೀರ್ಕೊಂಡಾಗ ನಿಮಗೆ ಫ್ಲ್ಯಾಟ್ ಜಾಸ್ತಿ ಕಾಣಿಸುತ್ತೆ, ಇರೋದ್ರಲ್ಲಿ ಪರವಾಗಿರಲ್ಲ. ಓಕೆ ನೋಡಿ, ಈ ಥರ ಬರುತ್ತೆ. ಈಗ ನಾನೇನು ಮಾಡ್ತೀನಿ ನೋಡಿ, ಇದು ಉಲ್ಟಾ ಅಲ್ವಾ? ಫಸ್ಟು ಒಂದು ಸೈಡು ಫೋಲ್ಡ್ ಮಾಡ್ಕೊಳ್ತೀನಿ, ಇಷ್ಟು. ಓಕೆ, ಮಾಡ್ಕೊಳ್ತೀನಿ, ಒಂದು ಸೈಡ್ ಫೋಲ್ಡ್ ಮಾಡ್ಕೊಳ್ತೀನಿ, ನೋಡ್ಕೊಳ್ಳಿ. ಇಷ್ಟು ಫೋಲ್ಡ್ ಮಾಡ್ಕೊಳ್ತೀನಿ. ಫೋಲ್ಡ್ ಮಾಡ್ಬೇಕಾದ್ರೆ ಒಂದು ಚೂರು ಎಳ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಓಕೆ, ಒಂದು ಚೂರು, ತುಂಬ ಎಳಿಬೇಡಿ, ಒಂದು ಚೂರು ಎಳ್ಕೊಂಡು ಕಿನಾರೆ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿಗೆ ಹಾಕ್ಬೇಡಿ, ಕಿನಾರೆ ಸ್ಟಿಚ್ ಹಾಕ್ಕೊಳ್ಳಿ. ನಾನು ನೋಡಿ ಹಾಕ್ತೀನಿ ಈಗ. ನೋಡಿ, ಕಿನಾರೆ ಸ್ಟಿಚ್ ಆಗ್ತಾ ಇದ್ದೀನಿ ನಾನು. ಓಕೆ, ಈಗ ನಾನು ವಿಡಿಯೋ ಪಾಸ್ ಮಾಡ್ತೀನಿ, ಫುಲ್ಲು ಸ್ಟಿಚ್ ಹಾಕಿದ್ಮೇಲೆ ನಿಮಗೆ ಅದು ಕಂಟಿನ್ಯೂ ಮಾಡ್ತೀನಿ. ಓಕೆ ಓಕೆ ನೋಡಿ, ಈಗ ನಾನು ಹೊಲ್ದಿಟ್ಕೊಂಡಿದ್ದೀನಿ. ಒಂದು ಸೈಡು ನೋಡಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇಷ್ಟಿದೆ. ಇದನ್ನ ನಾವು ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಬೇಕು. ಓಕೆ, ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಳಿ ಫಸ್ಟು. ಯಾಕೆಂದರೆ ನಾವು ಎಷ್ಟೇ ಲೆವೆಲ್ ಕಟ್ ಮಾಡಿ ಇದು ಸ್ಟಿಚ್ ಮಾಡಬೇಕಾದ್ರೆ ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ, ಅದನ್ನ ನಾನು ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಎಷ್ಟು ಗ್ಯಾಪ್ ಬಿಡ್ತಾ ಇದ್ದೀನಿ ಅಂತಲೂ ನಿಮಗೆ ಟೇಪಲ್ಲಿ ಅಳತೆ ಮಾಡಿ ತೋರಿಸ್ಬಿಡ್ತೀನಿ ಆಮೇಲೆ. ಓಕೆ, ಇದನ್ನ ಫಸ್ಟ್ ಕಟ್ ಮಾಡ್ಕೊಳ್ತೀನಿ ನೀಟಾಗಿ, ಆಮೇಲೆ ನಿಮಗೆ ವಿಡಿಯೋ ತೋರಿಸ್ತೀನಿ. ಓಕೆ, ಎಷ್ಟು ಕಟ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಪೂರ್ತಿಯಾಗಿ ತೋರಿಸ್ತೀನಿ. ಓಕೆ, ಓಕೆ ನೋಡಿ, ನಾನೀಗ ಕಟ್ ಮಾಡಿದ್ದೀನಿ. ಓಕೆ ನೋಡಿ, ಇಷ್ಟು ಲೆವೆಲ್ಲಾಗಿ ಕಟ್ ಮಾಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಟೇಪಲ್ಲಿ ತೋರಿಸ್ತೀನಿ ಎಷ್ಟು ಬಿಟ್ಕೊಂಡಿದ್ದೀನಿ ಅಂತ. ನಾರ್ಮಲ್ ಪೈಪಿಂಗ್ ಇಷ್ಟಲ್ಲ, ಒಂಚೂರು ಜಾಸ್ತಿ ಬಿಡಬೇಕು. ನಾನು ಅರ್ಧ ಇಂಚ್, ಕರೆಕ್ಟಾಗಿ ಅರ್ಧ ಇಂಚು
ಲೆವೆಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಆದಮೇಲೆ ಅರ್ಧ ಇಂಚು ಲೆವೆಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತೀನಿ, ಇದು ಆಲ್ರೆಡಿ ರೆಡಿ ಆಗಿರೋದು ಬಟ್ಟೆ. ಓಕೆ, ನೋಡಿ ಇಂಟರ್ಲಾಕು ಮಾಡಿರಲಿಲ್ಲ, ಹಂಗೆ ಕೊಟ್ಟು ಕಳಿಸ್ಬಿಟ್ಟಿದ್ದು ಗೊತ್ತಿಲ್ಲ. ಇದು ರೆಡಿ ಆಗಿರೋ ಬಟ್ಟೆ. ನಾನೇನು ಮಾಡ್ತೀನಿ ಈಗ ನೋಡಿ, ಇದನ್ನ ಸೀದಾ ಇಡ್ತೀನಿ. ಬಟ್ಟೆ ನೋಡಿ, ಈ ಕಡೆ ಫೋಲ್ಡಿಂಗ್ ಪೀಸ್ ಈ ಕಡೆ ಇದೆ. ಓಕೆ, ಇದನ್ನ ಸೀದಾ ಇಡ್ತೀನಿ. ಈ ಬ್ಲೌಸ್ ಪೀಸ್ ಏನಿದೆ ಇದು ಬ್ಯಾಕ್. ಓಕೆ, ಬ್ಯಾಕ್ ಓಪನ್ ಇತ್ತು, ಇದನ್ನ ಅದ್ರ ಮೇಲೆ ಇಡ್ತೀನಿ ಉಲ್ಟಾ. ನೋಡಿ ಇಲ್ಲಿ ಇಷ್ಟು ಗ್ಯಾಪ್ ಬಿಡ್ತಾ ಇದ್ದೀನಿ ಮುಂದೆಗೆ. ನಾನು ಹೊಲಿಗೆ ಎಲ್ಲ ಹಾಕ್ತೀನಿ ಗೊತ್ತಾ, ಈ ಎಡ್ಜಿಗೆ ಹಾಕ್ಕೊಳ್ತೀನಿ, ಇಲ್ಲಿಗೆ ಹಾಕಲ್ಲ. ಇಲ್ಲಿಗೆ ಹಾಕಿದ್ರೆ ದಪ್ಪ ಆಗೋಯ್ತದೆ, ತುಂಬ ದಪ್ಪ ಆಗೋಯ್ತದೆ. ಈ ಎಡ್ಜಿಗೆ ಹಾಕ್ಕೊಳ್ತೀನಿ. ಓಕೆ, ನೋಡಿ ಇಲ್ಲಿ ಈ ಎಡ್ಜಲ್ಲೇ ಹಾಕೊಂಬರ್ತೀನಿ. ಈಗ ನೀಟಾಗಿ ಈ ಎಡ್ಜಲ್ಲೇ ಹಾಕೊಂಬರ್ತೀನಿ, ನೋಡ್ಕೊಳ್ಳಿ. ಓಕೆ, ತೋರಿಸ್ತೀನಿ ಹೆಂಗೆ ಅಂತ. ನೋಡಿ, ಈ ಪೀಸ್ನ ಸೀದಾ ಇಡ್ತಾ ಇದ್ದೀನಿ, ಎಮಿಂಗ್ ಪೀಸು. ಓಕೆ, ಮುಂದೆ ಏನಿದೆ ಅದನ್ನ ಒಂಚೂರು ಬಿಟ್ಟಿದ್ದೀನಿ, ಅದು ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ. ಪ್ಲಸ್ಸು ಇದನ್ನ ಎಡ್ಜಿಗೆ ಹೊಲಿಗೆ ಹಾಕೊಂಬರ್ತಾ ಇದ್ದೀನಿ. ಈ ಟೈಮಲ್ಲಿ ಏನು ಮಾಡ್ಬೇಕು ಗೊತ್ತಾ, ನೋಡಿ ಈ ಪೀಸ್ ಏನಿದೆ ಕೆಳಗಡೆ ಎಮಿಂಗ್ ಪೀಸ್ ಏನಿದೆ ಅದನ್ನ ಲೈಟಾಗಿ ಎಳಿಬೇಕು. ನೀವು ಲೈಟಾಗಿ ಎಮಿಂಗ್ ಪೀಸ್ನ ಮಾತ್ರ ಎಳಿಬೇಕು, ಮೇಲ್ಗಡೆ ಬಟ್ಟೆ ಅಲ್ಲ, ಎಮಿಂಗ್ ಪೀಸ್ನ ಲೈಟಾಗಿ ಎಳ್ಕೊಂಬರ್ಬೇಕು. ಎಳ್ಕೊಂಬಂದರೆ ನಿಮಗೆ ಪೈಪಿಂಗು ನೀಟಾಗಿ ಬರುತ್ತೆ. ಲೈಟಾಗಿ ಎಳಿಬೇಕು, ತುಂಬ ಎಳೆದು ಬಿಡ್ಬೇಡಿ. ಓಕೆ, ತೋರಿಸ್ತೀನಿ, ಒಂದು ಸ್ವಲ್ಪ ಹಿಡಿದ್ಬಿಟ್ಟು ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ನೋಡಿ, ಈಗ ನಿಮ್ಗೊಂದು ಪಾಯಿಂಟ್ ತೋರಿಸ್ತೀನಿ. ನೋಡಿ, ಇದು ಕ್ರಾಸ್ ಇದೆ ಅಲ್ವಾ, ವಿ ನೆಕ್ ಇದೆ ಇದು. ಇದನ್ನ ನಾನೇನು ಮಾಡ್ತೀನಿ, ಇದನ್ನ ಸ್ಟ್ರೈಟ್ ಮಾಡ್ಕೊಳ್ತೀನಿ. ಹಿಂಗೆ ಸ್ಟ್ರೈಟೇ ಹಿಡಿತಾ ಇದ್ದೀನಿ. ಓಕೆ, ಹಿಂಗೆ ಬಂದು ಹಿಂಗೆ ಕ್ರಾಸ್ ಮಾಡ್ತಾ ಇಲ್ಲ, ಇಲ್ಲಿ ಫ್ರಿಲ್ ಏನೂ ಕೊಡ್ತಾ ಇಲ್ಲ. ಡೈರೆಕ್ಟ್ ಏನಿದೆ ಹಂಗೆ ಹೊಲಿತಾ ಇದ್ದೀನಿ. ಅದು ಹೆಂಗೆ ಯಾವ ಥರ ವಿ ಬರುತ್ತೆ ಅಂತ ಆಮೇಲೆ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ಪೂರ್ತಿ ನೋಡಿ ವಿಡಿಯೋನ, ಅರ್ಥ ಆಗುತ್ತೆ. ಏನಾದ್ರು ಸೆಂಟ್ರಲ್ಲಿ ಏನಾದರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಓಕೆ, ನೋಡಿ ಈ ಪಾಯಿಂಟ್ ನಾನು ಹೇಳಿದೆ ನಿಮಗೆ, ಅದು ನಿಮ್ಗೆ ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ, ಇಲ್ಲ ಅಂದರೆ ಅರ್ಥ ಆಗಲ್ಲ. ನಾನು ಇದನ್ನ ಪೂರ್ತಿ ಆದಮೇಲೆ ಈಗ ನಿಮಗೆ ಪೂರ್ತಿ ಸ್ಟಿಚ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಓಕೆ, ನೋಡಿ ಹೊಲಿತಾ ಇದ್ದೀನಿ. ಓಕೆ, ಲಾಸ್ಟ್ ಎಂಡಿಗೆ ಬಂದಿದೆ ಇದು. ಇಲ್ಲಿ ಗಂಟೆ ವಿಡಿಯೋ ನೋಡ್ತಾ ಇದ್ದೀರಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ಲೈಕ್ ಬರ್ತಾ ಇಲ್ಲ, ಲೈಕ್ ಕಮ್ಮಿ ಆಗಿದೆ. ಓಕೆ, ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿ, ಈ ಮೂಲೆನ ಒಂಚೂರು ಕಟ್ ಮಾಡಿಕೊಂಡೆ ನಾನು, ಕಾಣಿಸ್ತಾ ಇದೆಯಾ? ಮತ್ತು ಪುನಃ ಈ ಮೂಲೆ ಏನಿದೆ ಅಲ್ಲೂ ಒಂಚೂರು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಮೂಲೆ ಏನಿದೆ ಮೂಲೆನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ಮೂಲೆನೂ ಅಷ್ಟೇ, ಈ ಮೂಲೆ ಏನಿದೆ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಂಗೆ ಪೈಪಿಂಗ್ ಬಂತು, ಇದು ಹೆಂಗೆ ಸ್ಟ್ರೈಟ್ ಬಂತು ನೋಡಿ. ಇಲ್ಲಿ ಫ್ರಿಲ್ಲು ಹಿಡಿದಿಲ್ಲ ನಾನು ಪೈಪಿಂಗ್ ಹೊಡಿಯೋಕ್ಕೆ. ಹೆಂಗೆ ಬಂತು ಅಂತಂದರೆ ಅದು ನೋಡಿರ್ತೀರ ವೀಡಿಯೋದಲ್ಲಿ. ಓಕೆ, ಸ್ಕಿಪ್ ಮಾಡಿದರೆ ಗೊತ್ತಿರಲ್ಲ. ಈಗ ನೆಕ್ಸ್ಟು ನೋಡಿ, ಇದೇ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನೋಡಿ ಹಿಂಗೆ ಬಂದು ಇದನ್ನ ಇನ್ಸೈಡ್ ಮಾಡ್ತಾಯಿದ್ದೀನಿ. ಪ್ಲಸ್ ಇದನ್ನ ತೆಗೆದು ಹಿಂಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಕಾಣಿಸ್ತಾ ಇದೆಯಾ? ಓಕೆ, ಈಗ ಸಣ್ಣದಾಗಿ ಬರ್ತಾಯಿದೆ. ಈಗ ನಾವೇನು ಮಾಡಬೇಕು, ನಾವು ಎಮಿಂಗ್ ಆಗಿದ್ರೆ ಏನು ಮಾಡ್ತಿದ್ದೋ ಈ ಸೈಡ್ ಹೊಲಿಗೆ ಹಾಕ್ತಿದ್ದೋ. ಈಗ ಇದ್ರ ಕರೆಕ್ಟಾಗಿ ಇದ್ರ ಎಡ್ಜಿಗೆ ಹಾಕಬೇಕು, ಇದ್ರ ಮೇಲೆ ಹೊಲಿಗೆ ಬೀಳಬಾರ್ದು, ಎಡ್ಜಿಗೆ ಹಾಕಬೇಕು. ಓಕೆ, ತೋರಿಸ್ಕೊಡ್ತೀನಿ ನೋಡಿ. ಎಡ್ಜಿಗೆ ಬರಲಿ ಹೊಲಿಗೆ. ಓಕೆ, ಎಡ್ಜಿಗೆ ಬಂದರೆ ನೀಟಾಗಿ ಬರುತ್ತೆ. ಅದ್ರ ಮೇಲೆ ಹಾಕಿದ್ರೆ ಅದು ಪೈಪಿಂಗ್ ಆಗಲ್ಲ, ಎಮಿಂಗ್ ಪೀಸ್ ಥರ ಆಗೋಗುತ್ತೆ. ಎಡ್ಜಿಗೆ ಬರಬೇಕು ನೀಟಾಗಿ, ತುಂಬ ಆ ಕಡೆನೂ ಹೋಗ್ಬಾರ್ದು, ತುಂಬ ಇದ್ರ ಮೇಲೂ ಹೊಲಿಗೆ ಬೀಳಬಾರ್ದು, ಎಡ್ಜಲ್ಲೇ ಬೀಳಬೇಕು ಹೊಲಿಗೆ. ಎಡ್ಜಲ್ಲೇ ಹೊಲಿಗೆ ಬಿದ್ದರೆ ನೀಟಾಗಿ ನಿಮಗೆ ಪೈಪಿಂಗು ಉಂಡೆಯಾಗಿ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಓಕೆ, ನೋಡ್ಕೊಳ್ಳಿ, ನಾನು ಹೊಲಿದು ತೋರಿಸ್ತೀನಿ ನಿಮಗೆ. ಓಕೆ, ನೀಟಾಗಿ ಎಳ್ಕೊಂಡು ಹೊಲಿರಿ, ಆವಾಗ ನಿಮಗೆ ನೀಟಾಗಿ ಸಿಗುತ್ತೆ. ಓಕೆ, ಕೆಳಗಡೆ ಬಟ್ಟೆ ಸೇರ್ಕೊಂಡ್ಬಿಟ್ಟಿರ್ತದೆ, ನೋಡ್ಕೊಳ್ಳಿ. ತುಂಬ ನಿಮಗೆ ಹಿಂಸೆ ಆದರೆ ಹೊಲಿಬೇಕು ಪೈಪಿಂಗು ಅಂತಂದರೆ
ಒಂಚೂರು ಜಾಸ್ತಿ ಬಟ್ಟೆ ಬಿಟ್ಕೊಳ್ಳಿ. ನಾನು ಅರ್ಧ ಇಂಚ್ ಬಿಟ್ಟಿದ್ದೀನಲ್ವಾ, ನೀವು ಒಂದು 3/4 ಇಂಚ್ ಬಿಟ್ಕೊಳ್ಳಿ. ಓಕೆ, ಅದಕ್ಕಿಂತ ಜಾಸ್ತಿ ಬಿಡೋಕ್ಕೆ ಹೋಗ್ಬೇಡಿ, ಬಟ್ಟೆ ಕೆಳಗಡೆ ಜಾಸ್ತಿ ಹೋಗ್ಬಿಡ್ತದೆ. ಆಮೇಲೆ ನೀವು ಸ್ಟಾರ್ಟಿಂಗ್ ಕಲಿಯೋರು ಹೇಳ್ತಿರೋದು, ಆಮೇಲೆ 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 ಅರ್ಧ ಇಂಚ್ ಬಿಟ್ಕೊಳ್ಳಿ, ನಿಮಗೆ ಬಂದ್ಬಿಡುತ್ತೆ ಅದು ಪೈಪಿಂಗ್ ಹೊಡಿತಾ ನಿಮಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಓಕೆ, ಕ್ರಾಸಿಂಗಲ್ಲಿ ನಿಮಗೆ ಒಂಚೂರು ಜಾಸ್ತಿ ಬಟ್ಟೆ ಬೇಕಾಗುತ್ತೆ. ಯಾಕೋ ಮಿಷಿನ್ ಎಳಿತಾ ಇಲ್ಲ, ನಂದು ಟೈಟ್ ಆಗಿಬಿಟ್ಟಿದೆ ಅನಿಸುತ್ತೆ. ಯಾವತ್ತೂ ಇಲ್ಲದಿರೋ ಇವತ್ತು ಅದರಲ್ಲಿ ಕೂತ್ಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ, ಅದರಿಂದ ಮಿಷಿನ್ಗೂ ಕಷ್ಟ ಆಯ್ತಾ ಇದೆ ಅಂತ ಹೇಳ್ಕೊಳ್ತೀನಿ. ಓಕೆ ನೋಡಿ, ಇಷ್ಟು ಹೊಲಿದಿದ್ದೀನಿ. ಈಗ ಇನ್ನು ನೆಕ್ಸ್ಟ್ ನಿಮಗೆ ಪೂರ್ತಿ ನಾನು ಅದು ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ, ಅದು ನೋಡಿ, ಈಗ ಪೈಪಿಂಗ್ ಹೊಡೆದಿದ್ದೀನಿ. ಓಕೆ, ಕಾಣಿಸ್ತಾ ಇದೆಯಾ ನೋಡಿ, ಈ ಥರ ಬರುತ್ತೆ ನಿಮಗೆ. ಓಕೆ, ನೀಟಾಗಿ ಪೈಪಿಂಗ್ ಬರುತ್ತೆ. ಈಗ ನೋಡಿ, ಈ ಎಡ್ಜ್ ಇದೆಯಲ್ಲ, ಈ ಎಡ್ಜನ್ನ ಹಿಂಗೆ ಬೆಂಡ್ ಮಾಡ್ಕೊಳ್ಳಿ ನೀಟಾಗಿ. ಓಕೆ, ಬೆಂಡ್ ಮಾಡಿ ಇದ್ರ ಮೇಲೆ ಟಾಕ್ ಹಾಕಬೇಕು, ಈ ಬಟ್ಟೆಗೆ ಬೀಳಬಾರ್ದು, ಬರೀ ಪೈಪಿಂಗ್ ಮಾತ್ರ. ತೋರಿಸ್ತೀನಿ ಹಿಂಗೆ ಅಂತ. ನೀಟಾಗಿ ಟಾಕ ಹಾಕ್ಕೊಂಡು ಕತ್ರಿಲಿ ಕಟ್ ಮಾಡೋಕೆ ಹೋಗ್ಬಿಡಿ, ನೀಟಾಗಿ ಕೈಯಲ್ಲಿ ಎಳೆದ್ಬಿಡಿ. ಓಕೆ ನೋಡಿ, ಹಿಂಗೆ ಬೆಂಡ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತಿದೆ ವಿ ಬಂದಿರೋದು. ಈಗ ನಾನು ಅದನ್ನ ಇನ್ನೂ ಪ್ರೆಸ್ ಮಾಡಿದ್ರೆ ನೀಟಾಗಿ ಒಳಗಡೆ ಹೋಗ್ಬಿಡುತ್ತೆ. ಓಕೆ, ನಿಮಗಿದು ತೋರ್ಸೋಕ್ಕೆ ಅಂತ ಮಾಡಿದ್ದೀನಿ ನೋಡಿ, ಈ ಥರ ಬರುತ್ತೆ. ಬೇಕಾದ್ರೆ ಪ್ರೆಸ್ ಮಾಡಿಬಿಡ್ತೀನಿ, ಐರನ್ ಮಾಡಿಬಿಟ್ರೆ ನೀಟಾಗಿ ಆ ಬೆಂಡು ನಿಮಗಿರಲ್ಲ ನೋಡಿ. ಈಗ ನೋಡಿದ್ರೆ ಗೊತ್ತಾಗುತ್ತಾ, ಈ ಥರ ಡಾಟ್ ಹೊಡಿಬೇಕು. ಓಕೆ, ಇಷ್ಟೊಂದು ಗಂಟೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆ, ನೀಟಾಗಿ ಬರುತ್ತೆ. ಆಮೇಲೆ ನೀವು ನೆಕ್ಕು ಬ್ರಾಡ್ ಆಯಿತು ಅಂತಂದಾಗ, ಅಕಸ್ಮಾತ್ ಜಾರ್ತಾ ಇದೆ ಅಂತಂದಾಗ ಈ ಥರನೂ ಟ್ರೈ ಮಾಡಿ, ನಿಮಗೆ ಕರೆಕ್ಟಾಗಿ ಕೂರುತ್ತೆ ಒಂದೊಂದ್ಸಲ. ಓಕೆ, ಇಲ್ಲ ಅಂದರೆ ಬೇರೆ ದಾರಿ ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋಗೆ ಎಷ್ಟು ಲೈಕ್ ಮಾಡ್ತೀರಾ, ಎಷ್ಟು ಕಮೆಂಟ್ ಮಾಡ್ತೀರಾ, ಓಕೆ, ಅಷ್ಟು ನನಗೆ ಹೆಲ್ಪ್ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತು ಇನ್ನೊಂದು, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದಾರಂತೆ. ಅಂದರೆ ಹೊಸದಲ್ಲ, ನಾನು ಹೋಗಿ ನೋಡಿದೆ, ಚೆನ್ನಾಗಿದೆ ಚಾನಲು, ಕುಕ್ಕಿಂಗ್ ಚಾನಲು. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಬೇಕು ಅಂದರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗ್ಬೋದು. ಇನ್ನೊಂದು, ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಓಕೆ ನೋಡಿ, ಇಲ್ಲೊಂದು ಓಪನ್ ಆಗಿಬಿಟ್ಟಿದೆ. ಓಕೆ, ಇದು ನೋಡ್ಕೊಳ್ಬೇಕು ನೀವು. ಹೊಲಿಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ ಒಂದೊಂದ್ಸಲಿ. ಓಕೆ, ಬಟ್ಟೆ ಕಮ್ಮಿ ಇದ್ದಾಗ ಹಿಂಗೆ ಓಪನ್ ಆಗೋಗುತ್ತೆ, ಆಮೇಲೆ ನಾವು ತೆಗೆದು ಹಿಂಗೆ ಫೋಲ್ಡ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ ಅದು. ಓಕೆ, ಥ್ಯಾಂಕ್ ಯು. ಇಷ್ಟೊಂದು ಗಂಟೆ ನೋಡಿರೋದಕ್ಕೆ ಧನ್ಯವಾದ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.